ಸೋಂಬೇರಿ ಕೋತಿ ಮತ್ತೆ ಚೀತಾ ಜೊತೆ ದೋಸ್ತಿ. ಚಿಂಟು ಕೋತಿ ಅದರ ಹೆಂಡತಿಯಾದ ಮಿನ್ನು ಕೋತಿ ಮತ್ತೆ ಅದರ ಮಕ್ಕಳ ಜೊತೆ ಜೀವಿಸ್ತಿತ್ತು. ಅದಕ್ಕೊಂದು ಚಿಕ್ಕ ಮನೆ ಇತ್ತು. ನಿಮ್ಮಿ, ನಂಗೆ ತುಂಬಾ ಹಸುವಾಗ್ತಿದೆ. ಹಸಿವಾಗ್ತಿದೆ, ತಿನ್ನಕ್ಕೇನಾದ್ರೂ ತಗೊಂಡ್ ಬಾ ಹೋಗು. ಈಗ ಮನೆಯಲ್ಲಿ ಏನೂ ಇಲ್ಲ. ಅಯ್ಯೋ ದೇವ್ರೇ, ಆಹಾರ ತರಕ್ಕೆ ಇಷ್ಟು ದೂರ ಹೋಗ್ಬೇಕಾ? ಇಲ್ಲ, ಇದು ನನ್ ಕೈಲಂತೂ ಆಗಲ್ಲ. ಆದ್ರೆ ನಿಮ್ಮಿಗೆ ಏನೋ ಒಂದು ಕಾರಣ ಹೇಳ್ಬೇಕು. ನೋಡು ನಿಮ್ಮಿ, ನನಗಿವತ್ತು ಮುಂಜಾನೆಯಿಂದ ತುಂಬಾ ತಲೆನೋವ್ತಾ ಇದೆ. ನಿಂತ್ಕೊಳ್ಳೋಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಸಾಕು ಸಾಕು, ಸುಮ್ನೆ ನನ್ನ ಹತ್ರ ನಾಟಕ ಮಾಡ್ಬೇಡ. ಯಾವಾಗ್ಲೂ ಸೋಂಬೇರಿತನಾನೇ. ನೀನು ಹೋಗಿ ಆಹಾರ ತಗೊಂಡ್ ಬಾ. ಚಿಂಟು ಕೋತಿಗೆ ಗೊತ್ತಿರುವ ಒಂದೇ ಒಂದು ವಿಷಯ ಅದೇನಂದ್ರೆ ಸೋಂಬೇರಿತನ ಅಷ್ಟೇ. ಅವನಿಗೆ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅವನ್ಗೆ ಯಾವ ಕೆಲ್ಸನೂ ಬರೋದಿಲ್ಲ. ಆಗ ನಿಮ್ಮಿ ಮನೆಯಿಂದ ಆಚೆ ಬರ್ತಾಳೆ. ಅಯ್ಯೋ, ಏನಪ್ಪ ನನ್ನ ಬರಹ, ಇವನ್ನ ಮದ್ವೆ ಮಾಡ್ಕೊಂಡು ಇಷ್ಟು ಕಷ್ಟ ಪಡ್ತಿದ್ದೀನಲ್ವಾ ಹಂಗಂತ ಅನ್ಕೊಂಡು ಪಾಪ ಅಲ್ಲಿಂದ ಅವಳು ಕಾಡಿಗೆ ಹೋಗ್ತಾಳೆ. ಅವ್ರ ಮನೆ ತುಂಬಾ ದೂರ ಇರುತ್ತೆ. ಕಾಡಿಗೆ ಅಲ್ಲಿಂದ ಹೋಗ್ಬೇಕಂದ್ರೆ ತುಂಬಾ ಹೊತ್ತು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಈ ರೀತಿ ಎಷ್ಟು ಕಷ್ಟ ಆದ್ರೂ ಅವಳು ನಡ್ಕೊಂಡು ಹೋಗ್ತಾಳೆ. ಈ ರೀತಿ ಅವಳು ನಡ್ಕೊಂಡು ಹೋಗ್ತಿರುವ ಸಮಯದಲ್ಲಿ ಅವಳಿಗೆ ಒಂದು ಮೊಳ ಅವಳ ಮುಂದೆ ಬಂದು ನಿಂತ್ಕೊಂಡಿರುತ್ತೆ. ಎಲ್ಲಿಗೆ ಹೋಗ್ತಾ ಇದೀಯ ತಂಗಿ? ಆಹಾರ ತರೋದಕ್ಕೋಸ್ಕರ ಹೋಗ್ತಿದೀನಿ. ಅರೆ, ಅಲ್ಲಿಗೆ ಹೋಗ್ಬೇಡ. ಏನ್ ಹೇಳಿದಾರಂದ್ರೆ ಅಲ್ಲಿ ಕ್ರೂರ ಮೃಗಗಳು ಅವನ ಜಾಗವನ್ನ ಕಿತ್ಕೊಂಡಿದೆಯಂತೆ. ಮತ್ತೆ ಅವರು ಚಿಕ್ಕ ಚಿಕ್ಕ ಜಂತುಗಳನ್ನು ಸಹ ಕಿತ್ಕೊಂಡ್ ತಿಂತಾ ಇದ್ದಾರೆ ಅಂತೆ. ಏನೋ? ಹೌದು, ಸಾಕಷ್ಟು ಪ್ರಾಣಿಗಳು ಯಾವುದೋ ಒಂದು ವಿಧದಲ್ಲಿ ಪ್ರಾಣವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀನ್ ಕೂಡ ಅಲ್ಲಿಗೆ ಹೋಗ್ಬೇಡ. ಇಲ್ಲಾಂದ್ರೆ ಆ ಕ್ರೂರ ಮೃಗಗಳಿಗೆ ಬಲಿಯಾಗ್ತೀಯ ನೋಡು. ಅದನ್ ಕೇಳಿಸ್ಕೊಂಡು ಕೂತಿಗೆ ತುಂಬಾ ಭಯ ಆಗತ್ತೆ. ಸರಿ, ಎಲ್ಲ ಆಹಾರ ಸಿಗುತ್ತೆ, ಆಹಾರ ಎಲ್ಲಿಂದ ತರ್ಬೇಕಂತ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ನೋಡು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮನುಷ್ಯರ ಗುಹೆ ಇದೆಯಂತೆ. ಅಲ್ಲಿ ತುಂಬಾ ಗುಹೆಗಳಿದೆ. ನಾನ್ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಳ್ಳೆ ಊಟ ಸಿಗುತ್ತಂತೆ. ಸರಿ ಆಯ್ತು, ಬಾ, ನಾನು ನಿನ್ ಜೊತೆ ಬರ್ತೀನಿ. ಹಂಗಂತ ಅನ್ಕೊಂಡು ಅವರಿಬ್ರು ಊರೊಳಗಡೆ ಇರುವ ಅಲ್ಲಿ ತುಂಬಾ ಜಾಸ್ತಿ ಬಾಳೆಹಣ್ಣು ಇತ್ತು. ಅರೆ ವಾ, ಬಾಳೆಹಣ್ಣು! ಹಂಗಂತ ಅನ್ಕೊಂಡು ಬಾಳೆಹಣ್ಣು ಕಿತ್ತಕ್ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಯಾರೋ ಒಬ್ರು ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ತಪ್ಸ್ಕೋಬೇಕಂತ ಅವರಿಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಭಯ ಬಿದ್ದು ಕೋತಿ ಬೇರೆ ಎಲೆಕ್ಟ್ರಿಕ್ ವೈರ್ ಮೇಲೆ ಜಂಪ್ ಮಾಡುತ್ತೆ. ಮತ್ತೆ ಅಲ್ಲೇ ಅದಕ್ಕೆ ಶಾಕ್ ಹೊಡೆದ್ ಬಿಡುತ್ತೆ. ಪಾಪ ಅದು ಪ್ರಾಣ ಬಿಟ್ಬಿಡುತ್ತೆ. ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದೇನಾಯ್ತು? ನಿಮ್ಮಿ ಸತ್ತೋಗಿರೋದು ನೋಡಿದ ತಕ್ಷಣ ಪಾಪ ಮೊಳಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಹೋಗಿ ಅದರ ಗಂಡ ಹತ್ರ ನಡೆದ ಎಲ್ಲಾ ವಿಷಯವನ್ನು ಅದು ಹೇಳುತ್ತೆ. ಏನು, ನನ್ನ ನಿಮ್ಮಿ ನನ್ನ ಬಿಟ್ಟು ಹೋದ್ಲಾ? ಅದರ ನಂತರ ಅವರ ಗಂಡ ತುಂಬಾನೇ ಅಳ್ತಾನೆ. ಮತ್ತೆ ಏನ್ ಮಾಡೋದಂತ ಅರ್ಥ ಆಗೋದಿಲ್ಲ. ಆದ್ರಿಂದ ಅವನು ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಆ ಕಾಡಿಂದ ತುಂಬಾ ದೂರ ಇರುವ ಬೇರೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಮರದ ಮೇಲೆ ಒಂದು ಮನೆ ಕಟ್ಕೊಂಡು ಅವರು ಜೀವಿಸ್ತಿರ್ತಾರೆ. ಇದೇನಾಯ್ತು? ನಿಮ್ಮಿ ಯಾಕೆ ನನ್ನ ಬಿಟ್ಟು ಹೋದ್ಲು? ಈಗ ನಾನೊಬ್ನೇ ಈ ಮಕ್ಕಳನ್ನ ಹೇಗ್ ಸಾಕ್ಲಿ? ಅಪ್ಪ, ನಮ್ಗೆ ಹೊಟ್ಟೆ ಹಸುವಾಗ್ತಿದೆ, ನಮ್ಗೆ ಊಟ ತಂದ್ಕೊಡಿ ಅಪ್ಪ. ಅಪ್ಪ, ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. 2 ದಿನದಿಂದ ನಾವು ಏನೂ ತಿಂದಿಲ್ಲ. ಅರೆ, ನಾನೇನಾದ್ರೂ ನಿಮ್ಮಪ್ಪನ ಕೆಲಸಗಾರನ? ನೀನೇ ಹೋಗಿ ತಗೊಂಬಾ, ಮತ್ ನನಗೂ ಸೇರಿಸಿ ತಗೊಂಬಾ. ಅಪ್ಪ, ನಾವು ಎಷ್ಟು ಚಿಕ್ಕವರು, ನಾವು ಹೇಗ್ ತರಕಾಗುತ್ತೆ ಊಟನ? ನೀವು ನಮ್ಮ ತಂದೆ, ಹಾಗಾಗಿ ನೀವೇ ನಮ್ಗೆ ಊಟ ತರಬೇಕಾಗುತ್ತೆ. ಹೇಗೆ ಅಮ್ಮ ತರ್ತಾ ಇದ್ರು. ಬಾಯ್ ಮುಚ್ಚೋ, ಹೋಗಿ ಊಟ ತಗೊಂಬಾ ನನಗೋಸ್ಕರ, ಇಲ್ಲಾಂದ್ರೆ ಇಬ್ಬರಿಗೂ ಒದೆ ಕೊಡ್ತೀನಿ ನೋಡು. ಚಿಂಟು ಕೋತಿ ತುಂಬಾ ದೊಡ್ಡ ಸೋಂಬೇರಿ. ಮಕ್ಕಳನ್ನಾನು ಅದು ಸರಿಯಾಗಿ ನೋಡ್ಕೊಳ್ಳಲ್ಲ. ಪಾಪ ಅದಕ್ಕೂ ಆಹಾರ ತರೋದಿಲ್ಲ. ಅವನು ಎಷ್ಟು ಮೋಸ ಅಂದ್ರೆ ನಿಮ್ಮಿ ಸತ್ತಾಗಿಂದ ಮಕ್ಕಳನ್ನ ಪಾಪ ಈ ತರ ಉಪವಾಸ ಇಟ್ಟಿರ್ತಾನೆ. ಆ ಮಕ್ಕಳು ಆಹಾರ ಇಲ್ದೆ ಪಾಪ ತುಂಬಾ ಕಷ್ಟ ಪಡ್ತಿದ್ರು. ಈ ಚಿಂಟು ಮಾತ್ರ ಯಾವಾಗ್ಲೂ ನಿದ್ದೆ ಮಾಡೋದು ಮಾತ್ರನೇ ಕೆಲ್ಸ. ಅಮ್ಮ ಸರಿಯಾಗಿ ಹೇಳ್ತಿದ್ರು, ಅಪ್ಪ ನಿಜವಾಗ್ಲೂ ತುಂಬಾ ಸೋಂಬೇರಿ. ಈ ರೀತಿ ಮಕ್ಕಳು ಆಚೆ ಬಂದಾಗ ಅವ್ರ ಮುಂದೆ ಒಂದು ಚೀತಾ ಬರುತ್ತೆ. ಅಪ್ಪ ಕಾಪಾಡಿ ಅಪ್ಪ, ಅಪ್ಪ ಕಾಪಾಡಿ ಅಪ್ಪ. ಇದು ನನ್ನ ಮಕ್ಕಳ ಧ್ವನಿ ಅಲ್ವಾ? ಚಿಂಟು ಕೋತಿ ಆಚೆ ಬರುತ್ತೆ. ಮತ್ತೆ ಅವ್ರ ಮುಂದೆ ಚೀತಾ ನಿಂತ್ಕೊಂಡಿರೋದನ್ನ ನೋಡಿ ಅವನು ತುಂಬಾ ಆಶ್ಚರ್ಯ ಪಡ್ತಾನೆ. ಅಯ್ಯೋ ದೇವ್ರೆ, ಈ ಚಿರತೆ ಇಲ್ಲಿಗೆ ಹೇಗ್ ಬಂತು? ಅರೇ ವಾ, ಇಲ್ಲಿ ಕೋತಿಗಳ ಪೂರ್ತಿ ಗುಂಪೆ ಇದೆ. ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಇದ್ದಾರೆ ಇಲ್ಲಿ. ನೋಡು ಚಿರತೆ, ನಮ್ಮನ್ನ ತಿನ್ಬೇಡ, ನಮ್ಮನ್ನ ಹೋಗೋಕ್ ಬಿಡು. ಕೋತಿ, ನಿನಗೆ ಏನು ಮಾಡೋದಿಲ್ಲ, ನನಗೆ ಭಯಪಡಬೇಡ. ನಾನಾಗ್ಲಿಂದ ನನ್ನ ಸ್ನೇಹಿತನನ್ನ ಹುಡುಕ್ತಾ ಇದ್ದೀನಿ. ನೀನ್ ನನ್ನ ಸ್ನೇಹಿತನಾಗ್ತೀಯಾ? ಸ್ನೇಹಿತ?
ಹಾ, ನಾನೊಬ್ಬ ಅನಾಥ. ವರ್ಷಗಳಿಂದ ನಾನೊಬ್ನೇ ತಿರುಗ್ತಾ ಇದ್ದೀನಿ. ಆದ್ರೆ ಯಾರು ನನ್ನ ಜೊತೆ ಸ್ನೇಹ ಮಾಡ್ತಾ ಇಲ್ಲ. ನೀನ್ ನನ್ನ ಸ್ನೇಹ ಮಾಡ್ತೀಯಾ? ನಾನ್ ನಿನ್ನ ಮತ್ತೆ ನಿನ್ನ ಮಕ್ಕಳನ್ನ ಯಾವಾಗ್ಲೂ ಕಾಪಾಡ್ತೀನಿ. ಅದ್ ಕೇಳಿಸ್ಕೊಂಡು ಚಿಂಟು ಕೋತಿ ತುಂಬಾ ಭಯ ಪಡುತ್ತೆ. ಪರವಾಗಿಲ್ವೇ, ಈ ಒಪ್ಪಂದ ಚೆನ್ನಾಗೇ ಇದೆಯೇ. ಈ ಚಿರತೆ ಇರೋದ್ರಿಂದ ನನ್ನ ಮಕ್ಕಳಿಗೆ ಯಾವುದೇ ಅಪಾಯನೂ ಇರೋದಿಲ್ಲ. ಮತ್ತೆ ನನ್ನ ಮಕ್ಕಳನ್ನ ಬಿಟ್ಟು ಎಲ್ಲಿ ಬೇಕಾದರೂ ಹೋಗಬಹುದು. ಸರಿ ಚಿರತೆ ಅಣ್ಣ, ಮತ್ತೆ ಹೀಗಿಂದ ನಾವಿಬ್ರು ಸ್ನೇಹಿತರು. ಇನ್ನೇನು ಕೋತಿ ಮತ್ತೆ ಚೀತಾ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಆಮೇಲೆ ಚೀತಾ ಅದೇ ಮರದ ಕೆಳಗಡೆ ಮನೆಯನ್ನು ಕಟ್ಕೊಂಡು ಜೀವಿಸ್ತಿರುತ್ತೆ. ಅದೇ ಮರದ ಮೇಲೆ ಕೋತಿ ಇರುತ್ತೆ. ಚಿರತೆ ಅಣ್ಣ, ನಾನ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗಾಗಿ ನೀನ್ ನನ್ನ ಮಕ್ಕಳನ್ನ ನೋಡ್ಕೊಳ್ತೀಯಾ? ನಾನು ನಿನಗೆ ತಿನ್ನೋದಕ್ಕೆ ಜಂತುಗಳನ್ನ ನೋಡ್ತೀನಿ. ಆಯ್ತು ಮಂಗಣ್ಣ. ಮಕ್ಕಳನ್ನ ಅವನು ಮನೆಯಲ್ಲೇ ಬಿಟ್ಬಿಟ್ಟು ಅವನು ಕಾಡ್ ಕಡೆ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಒಳ್ಳೆ ಮೂರ್ಖ ಚಿರತೆ ಸಿಕ್ಕಿದೆ ನನಗೆ. ಇನ್ಮೇಲೆ ನನಗೆ ಇಷ್ಟ ಬಂದಂಗೆ ತಿರುಗ್ತೀನಿ. ಮತ್ತೆ ಆ ಚಿರತೆ ನನ್ನ ಮಕ್ಕಳನ್ನ ರಕ್ಷಿಸ್ತಾ ಇರುತ್ತೆ. ಆ ಕೋತಿ ಒಂದು ತೋಟಕ್ಕೆ ಹೋಗತ್ತೆ. ಆ ತೋಟಕ್ಕೆ ಹೋದ ನಂತರ ಅಲ್ಲಿ ಮಾವಿನಕಾಯಿ ಚೆನ್ನಾಗಿ ತಿಂದು ನಿದ್ದೆ ಮಾಡುತ್ತೆ. ಮಕ್ಕಳು ಪಾಪ ಅಪ್ಪ ಇವಾಗ ಬರ್ತಾರಂತ ಕಾಯ್ತಿರ್ತಾರೆ. ಅದು ಮಾತ್ರ ಅಲ್ದ ಅವ್ಳು ತುಂಬಾ ಹಸುವಾಗಿರುತ್ತೆ. ಅಪ್ಪ ಆಹಾರ ತಗೊಂಡು ಯಾವಾಗ ಬರ್ತಾರೆ? ನನಗೆ ತುಂಬಾ ಹಸುವಾಗ್ತಿದೆ. ಅಪ್ಪ ತಪ್ಪದೇ ಎಲ್ಲೋ ಮಲ್ಕೊಂಡಿರ್ತಾರೆ. ಮಲ್ಕೊಡೋದ್ ಬಿಟ್ರೆ ನಮ್ಮ ಅಪ್ಪನಿಗೆ ಇನ್ನೇನು ಬರೋದಿಲ್ಲ. ನೋಡಿ, ನಾವು ಚಿರತೆ ಹತ್ರ ಹೋಗೋಣ. ಅವ್ರ ಹತ್ರ ತಿನ್ನೋದಕ್ಕೆ ಏನಾದರೂ ಇರ್ಬೋದು. ಅಂಕಲ್, ನಿಮ್ಮ ಹತ್ರ ತಿನ್ನೋದಕ್ಕೆ ಇನ್ನೇನಾದರೂ ಇದೆಯಾ? ನಮಗೆ ತುಂಬಾ ಹಸುವಾಗ್ತಿದೆ. ನೋಡಪ್ಪ, ನಾನು ಮಾಂಸ ತಿನ್ನೋನು. ನಿಮ್ಮ ಊಟ ಬೇರೆ, ನಮ್ಮ ಊಟ ಬೇರೆ. ಇನ್ನು ನನ್ನ ಹತ್ರನೂ ಯಾವ ರೀತಿ ತಿಂಡಿನೂ ಇಲ್ಲ. ನಾನೇ ಹಸಿವಿನಿಂದ ಸಾಯ್ತಾ ಇದ್ದೀನಿ. ಬಹುಶಃ ನಿಮ್ಮ ತಂದೆ ಯಾವಾಗ ಬರ್ತಾರೋ ಏನೋ. ಮತ್ತೆ ಮಕ್ಕಳು ಚೀತಾ ಹತ್ರ ಅವ್ರ ಅಪ್ಪನ ಬಗ್ಗೆ ಎಲ್ಲಾ ವಿಷಯನೂ ವಿವರಿಸಿ ಹೇಳ್ತಾರೆ. ಅರೇರೇ, ಚಿಂಟು ಕೋತಿ ಇಷ್ಟು ದುರ್ಮಾರ್ಗಿನ್ಯಾ? ಅವನಿಗೆ ಮಕ್ಕಳ ಮೇಲೆ ದಯೆನೇ ಇಲ್ವೇ? ಮೂವರು ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಿರ್ತಾರೆ. ಮತ್ತೆ ಅವ್ರಿಗೂ ಹಶ್ವಾಗ್ತಿರುತ್ತೆ. ಇವನ್ ಮಾತ್ರ ಅದೇ ಮರದ ಮೇಲೆ ನಿದ್ದೆ ಮಾಡ್ತಾ ಇರ್ತಾನೆ. ಸಾಯಂಕಾಲ ಆದ್ರೂ ಗೊತ್ತಾಗಲ್ಲ. ಮತ್ತೆ ಇವ್ರ ಮೂವರು ಪಾಪ ಇವನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಯಾವಾಗ ಬರ್ತಾನೋ ಈ ಕೋತಿ? ಹಸಿವಿನಿಂದ ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಅಪ್ಪ ಎಲ್ಲಿಗೆ ಹೋದ್ರು? ನನಗೆ ತುಂಬಾ ಹಸುವಾಗ್ತಾ ಇದೆ. ಮಕ್ಕಳು ಅಳಕ್ ಶುರು ಮಾಡ್ತಾರೆ. ನೋಡು ಮಗು, ನೀವು ಅಳ್ಬೇಡಿ. ಬಹುಶಃ ನಿಮ್ಮ ತಂದೆ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ಚಿಂಟು ಕೋತಿ ನಿದ್ದೆಯಿಂದ ಎದ್ದೊಳ್ತಾನೆ. ಅರೆ, ಸಾಯಂಕಾಲ ಆಗೋಯ್ತಾ? ಇನ್ನು ಮನೆಗೆ ಹೋಗಿ ಮಲ್ಕೊಳ್ತೀನಿ. ಸ್ವಲ್ಪ ಬಾಳೆಹಣ್ಣು ಮಕ್ಕಳಿಗೋಸ್ಕರ ತಗೊಂಡೋಗ್ತೀನಿ. ಅವನು ಬಾಳೆಹಣ್ಣುಗಳನ್ನು ಕಿತ್ಕೊಂಡು ಅಲ್ಲಿಂದ ಮನೆಗೆ ನಡ್ಕೊಂಡ್ ಹೋಗ್ಬಿಡ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ, ಅರೇ, ಇಷ್ಟೊಂದು ನಡೆದು ನಂಗೆ ಮತ್ತೆ ಹಸುವಾಗ್ತಿದೆ. ಸರಿ, ಕೆಲವು ಬಾಳೆಹಣ್ಣು ಈಗಲೇ ತಿಂದ್ಬಿಡ್ತೀನಿ. ಕೈಯಲ್ಲಿದ್ದ ಬಾಳೆಹಣ್ಣನ್ನು ಒಂದೊಂದಾಗಿ ತಿಂತಾ ಇರ್ತಾನೆ. ಆಮೇಲೆ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತಾನೆ. ಚಿಂಟು, ನೀನ್ ಎಲ್ಲಿಗೆ ಹೋಗಿದೆ ಇಲ್ಲಿವರೆಗೂ? ನಿನಗೇನಾದ್ರೂ ಗೊತ್ತಾ? ಬೆಳಗ್ಗೆಯಿಂದ ನಿನ್ನ ಮಕ್ಕಳು ಹಸುವಿನಿಂದ ಸಾಯ್ತಾ ಇದ್ದಾರೆ. ಆದ್ರೆ ನೀನು ನಿನ್ ಮಕ್ಕಳಿಗೋಸ್ಕರ ಆಹಾರ ಕೊಡು ತಂದಿಲ್ಲ. ಇರ್ತಿ ಅಣ್ಣ, ನಾನು ತುಂಬಾ ದೂರ ಹೋಗಿದ್ದೆ. ಆದ್ರೆ ಆಹಾರ ಸಿಗಲೇ ಇಲ್ಲ. ಈಗೇನ್ ಮಾಡುವಂತೀಯ? ಹಸುವಿನಿಂದ ನನ್ನ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಆದ್ರೆ ಅಪ್ಪ, ನಮಗೆ ಹಸುವಾಗ್ತಿದೆ. ನಮ್ಗೆ ಊಟ ತಗೊಂಬನ್ನಿ. ನೋಡ್ ಮರಿ, ನಾನು ಈಗ ಆಹಾರ ತರೋಕ್ಕಾಗಲ್ಲ. ಯಾಕಂದ್ರೆ ಇಷ್ಟು ದೂರ ನಡೆದು ನನಗೆ ಸುಸ್ತಾಗಿದೆ. ನಾನು ಮಲ್ಕೊಳಕ್ ಹೋಗ್ತೀನಿ. ಮನೆ ಒಳಗಡೆ ಮತ್ತೆ ಮಲ್ಕೊಳ್ಳೋಣ ಅಂತ ಹೋಗ್ಬಿಡ್ತಾನೆ. ಅಪ್ಪ ಯಾವಾಗ್ಲೂ ಹೀಗೆ ಮಾಡ್ತಾರೆ. ನಮ್ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಮಕ್ಕಳೇ, ನೀವು ಅಳ್ಬೇಡಿ. ನನ್ ಜೊತೆ ಬನ್ನಿ. ನಿಮಗೋಸ್ಕರ ಆಹಾರವನ್ನ ನಾನು ಹುಡುಕ್ತೀನಿ. ಚೀತಾ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ತೋಟಕ್ಕೆ ಹೋಗ್ತಾನೆ. ಮತ್ತೆ ಮಕ್ಕಳಿಗೆ ಬೇಕಾದ ಬಾಳೆಹಣ್ಣನ್ನು ತಿನ್ನಕ್ ಕೊಡ್ತಾನೆ. ದಿನಾ ಇದೇ ತರಾನೇ ನಡೀತಾ ಇತ್ತು. ಕೋತಿ ಮಾತ್ರ ಬೆಳಗ್ಗೆ ದಿನಾ ಎದ್ದು ಅದೇ ತೋಟಕ್ಕೆ ಹೋಗಿ ಚೆನ್ನಾಗಿ ಬಾಳೆಹಣ್ಣನ್ನ ತಿಂದು ಅಲ್ಲೇ ಇರುವ ಮರದಲ್ಲಿ ಮಲ್ಕೊಂಡು ಸಾಯಂಕಾಲ ಮನೆಗೆ ಬರ್ತಿತ್ತು. ಮಕ್ಕಳಿಗೆ ಮಾತ್ರ ಆಹಾರ ತರಲ್ಲ. ಇದೇ ತರ ಆಗ್ತಿರುತ್ತೆ. ಅದ್ರಿಂದ ಚೀತಾ ಪಾಪ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನೋಡು ಮಂಗಣ್ಣ, ನಾನು ಹೊರಗೆ ಹೋಗ್ತಾ ಇದ್ದೀನಿ. ಸಂಜೆ ಎಷ್ಟರಲ್ಲಿ ಬರ್ತೀನಿ. ಚಿರತೆ ಅಣ್ಣ, ಬರ್ಬೇಕಾದ್ರೆ ನಮ್ಗೋಸ್ಕರ ಆಹಾರ ತಗೊಂಬನ್ನಿ. ಚೀತಾ ಅಲ್ಲಿಂದ ಹೋಗ್ಬಿಡುತ್ತೆ. ನಡೀರಿ, ಇವತ್ತು ಆಹಾರದ ಕುರಿತು ಚಿಂತೆನೇ ಇಲ್ಲ. ಇನ್ನು ನಾನು ಹಾಯಾಗಿ ಮಲ್ಕೊಳ್ತೀನಿ. ಆ ದಿನ ಮಧ್ಯಾಹ್ನ ಚಿಂಟು ಕೋತಿ ನಿದ್ದೆ ಮಾಡ್ತಿರ್ತಾನೆ. ಆಗ ಆ ಕಾಡೊಳಗಡೆ ತೋಳ, ಶೇರ್ ಖಾನ್ ಮತ್ತೆ ನರಿ ಅಂತ ಭಯಂಕರವಾದ ಈ 3 ಜಂತುಗಳು ಆ ಮನೆ ಹತ್ರ ಬರ್ತವೆ. ಅವುಗಳ ದೃಷ್ಟಿ ಈ ಮಕ್ಕಳ ಮೇಲೆ ಬೀಳುತ್ತೆ. ಅರೆ ವಾ, ಕೋತಿ ಮರಿಗಳು, ಬನ್ನಿ, ಇವರನ್ನ ತಿನ್ನೋಣ. ಅಪ್ಪ ಕಾಪಾಡಿ, ಅಪ್ಪ ಕಾಪಾಡಿ. ಚಿಂಟು ಕೋತಿ ನಿದ್ದೆಯಿಂದ ಎದ್ದೊಳ್ತಾನೆ. ಅಯ್ಯೋ ದೇವ್ರೆ, ಸಿಂಹ, ತೋಳಗಳು.
ಶೇರ್, ತೋಳ ಮತ್ತೆ ನರಿ ಅವರ ಮನೆ ಕಡೆ ಬರ್ತಿರೋದನ್ನ ಅವನು ಗಮನಿಸ್ತಾನೆ. ಅಪ್ಪ ನಮ್ಮನ್ನ ಕಾಪಾಡಿ, ನೋಡಿ ಆ ಪ್ರಾಣಿಗಳು ನಮ್ಮ ಹತ್ರನೇ ಬರ್ತಾ ಇದೆ. ಅಯ್ಯೋ ದೇವ್ರೇ, ಈ ಮೂರು ನನ್ನ ತಿಂದ್ಬಿಡ್ತಾರೆ. ಇಲ್ಲ, ನಂಗೆ ಸಾಯೋಕೆ ಇಷ್ಟ ಇಲ್ಲ. ಆಗ ಚಿಂಟು ಮಾತ್ರ ಒಂದೊಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ಕೊಂಡು ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ಮತ್ತೆ ಮಕ್ಕಳು ಮಾತ್ರ ಸಿಕ್ಕಾಕೋತಾರೆ. ಅಪ್ಪ ಅಪ್ಪ ನಮ್ಮನ್ನ ಕಾಪಾಡಿ ಅಪ್ಪ. ಆಮೇಲೆ ಆ ತೋಳ ಮೇಲೆ ಹೋಗಿ ಮಕ್ಕಳನ್ನ ಮೇಲೆಯಿಂದ ಕೆಳಗಡೆ ತಳ್ಬಿಡ್ತಾನೆ. ಆಮೇಲೆ ಆ ತೋಳ ಕೂಡ ಕೆಳಗಡೆ ಇಳಿದು ಬರುತ್ತೆ. ನಮ್ಮನ್ನ ಬಿಟ್ಬಿಡಿ, ನಮ್ಮನ್ನ ತಿನ್ಬೇಡಿ, ನಮ್ಮನ್ನ ಬಿಟ್ಬಿಡಿ. ಆ ಸಮಯದಲ್ಲಿ ಚೀತಾ ಅವ್ರನ್ನ ನೋಡುತ್ತೆ. ಅರೆ, ಇವರು ಕೋತಿ ಮರಿಗಳಲ್ವಾ? ಅಯ್ಯೋ ದೇವ್ರೆ, ಈ ತೋಳ ಮತ್ತೆ ಸಿಂಹಗಳು ಇಲ್ಲಿಗೆ ಬಂದ್ರು? ಈಗೇನ್ ಮಾಡೋದು? ಅಸ್ಲಿಗೆ ಈ ಮಕ್ಕಳನ್ನ ಹೇಗ್ ಕಾಪಾಡೋದು? ಆ ಭಯಂಕರವಾದ ಜಂತುಗಳನ್ನ ನೋಡಿ ಚೀತಾ ತುಂಬಾ ಶಾಕ್ ಆಗ್ಬಿಡ್ತಾನೆ. ಈಗ ಈ ಮಕ್ಕಳನ್ನ ಹೇಗ್ ಕಾಪಾಡೋದು? ನಾನೀ 3 ಜನರನ್ನ ಹೇಗ್ ಎದುರಿಸೋದು? ಚೀತಾಕ್ಕಿಂತ ಬಲಶಾಲಿಯಾದ 2 ಜಂತುಗಳು ಅಲ್ಲಿದ್ದು, ಆದ್ರಿಂದ ಏನು ಮಾಡಕ್ಕಾಗಲ್ಲ ಅಂತ ಅವನು ತಿಳ್ಕೊತಾನೆ. ಅದರಿಂದ ಏನಾದ್ರೂ ಐಡಿಯಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈ ಉಪಾಯ ಕೆಲ್ಸಕ್ ಬರುತ್ತೆ. ಚೀತಾ ಬೇಗ ಆ 3 ಜಂತುಗಳ ಹತ್ರ ಓಡಿ ಹೋಗುತ್ತೆ. ಏಯ್ ಚಿರತೆ, ಯಾರ್ ನೀನು? ಹೊರಟೋಗು ಇಲ್ಲಿಂದ. ಈ ಮರಿಗಳನ್ನ ನಾವು ಬೇಟೆ ಆಡಿದ್ದೀವಿ. ಅರೆ ತೋಳ ಸೋದರ, ಈ ಚಿಕ್ಕ ಮರಿಗಳನ್ನ ಯಾಕೆ ತಿಂತಾ ಇದ್ದೀರಾ? ನಿಮಗೊಂದು ವಿಷಯ ಗೊತ್ತಾ? ಆ ಬೆಟ್ಟದ ಹತ್ರ ಸಾಕಷ್ಟು ಜಿಂಕೆಗಳು ಮೇಯ್ತಾ ಇದೆ. ಏನೋ ಜಿಂಕೆಗಳ? ಅರೆ ವಾ, ನಡೀರಿ, ನಾವು ಹೋಗಿ ಆ ಜಿಂಕೆಗಳನ್ನ ಬೇಟೆ ಆಡೋಣ. ನಡೀತಿ ಇರುತ್ತೆ, ನೀನ್ ಕೂಡ ನಮ್ಮ ಹತ್ರನೇ ಬಾ. ನೀವು ಹೋಗ್ತಾ ಇರಿ, ನಾನು ನನ್ನ ಮರಿಗಳನ್ನ ಕರ್ಕೊಂಡ್ಬರ್ತೀನಿ. ನಾನು ಅವ್ರನ್ನ ಕರ್ಕೊಂಬರಕ್ಕೆ ಬಂದೆ. ಶೇರ್, ತೋಳ ಮತ್ತೆ ನರಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅಮ್ಮ, ಇವ್ರು ಹೊರಟೋದ್ರು. ಮಕ್ಕಳೇ, ಇಲ್ಲಿಂದ ಹೂಡ್ ಹೋಗೋಣ ನಾವು. ಆಮೇಲೆ ಚೀತಾ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ದೂರದಲ್ಲಿರುವ ಒಂದು ನದಿ ಹತ್ರ ಬರ್ತಾನೆ. ಅವ್ರ ಮುಂದೆ ಇರುವ ಆ ನದಿ ಒಳಗಡೆ ಚಿಂಟು ಕೋತಿ ಇರ್ತಾನೆ. ಅದರ ಕಾಲನ್ನು ಮೊಸಳೆ ಒಂದು ಕಚ್ಕೊಂಡಿರುತ್ತೆ. ಅಪ್ಪ ಕಾಪಾಡಿ, ನನ್ನ ಕಾಪಾಡೋ ಚಿರತೆ, ಇಲ್ಲಾಂದ್ರೆ ಈ ಮೊಸಳೆ ನನ್ನ ತಿಂದ್ಬಿಡುತ್ತೆ. ಯಾಕೆ ಕಾಪಾಡ್ಬೇಕು ನಿನ್ನ? ನೀನ್ ನಿನ್ನ ಮಕ್ಕಳನ್ನ ಕಾಪಾಡ್ಕೊಂಡ್ಯಾ? ನೀನು ನಿನ್ನ ಮಕ್ಕಳನ್ನ ಅಕ್ರೂರ ಮುಖಗಳ ಮಧ್ಯದಲ್ಲಿ ಬಿಟ್ಟು ಹೋದಿಯಲ್ಲ. ಈ ರೀತಿ ಸೋಂಬೇರಿ ಕೋತಿ ನನ್ನನ್ನು ಕಾಪಾಡೋದಿಲ್ಲ. ನನ್ನ ಕಾಪಾಡಿ ಚಿರತೆ ಅಣ್ಣ. ನಡೀರಿ ಮಕ್ಕಳ. ಅಂಕಲ್, ನಮ್ಮ ತಂದೆ ಸೋಮಾರಿ ಕೋತಿ ಅಂತ ಗೊತ್ತು, ಮತ್ತೆ ನಮಗೆ ತುಂಬಾ ಅನ್ಯಾಯ ಮಾಡಿದ್ದಾನೆ. ಏನೇ ಆದ್ರೂ ನಮ್ಮ ತಂದೆನೇ ಅಲ್ವಾ? ನಮ್ಮ ತಂದೆ ಸಾಯೋದನ್ನ ನಾವು ನೋಡೋದಿಲ್ಲ. ಹೌದು ಅಂಕಲ್, ನಮ್ಮ ತಂದೆನ ಕಾಪಾಡಬೇಕು, ಅದಕ್ಕೋಸ್ಕರ ಪ್ರಾಣನಾದ್ರೂ ಒತ್ತಿ ಇಡ್ತೀವಿ. ಮಕ್ಕಳ ಮಾತನ್ನು ಕೇಳಿ ಚಿಂಟು ಕೋತಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆಮೇಲೆ ಚೀತಾ ನೀರೊಳಗಡೆ ಇಳಿದು ಮೊಸಳೆನ ಭಯಪಡಿಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ತಕ್ಷಣ ಕೋತಿ ಮತ್ತೆ ಚೀತಾ ಇಬ್ಬರು ನೀರಿನಿಂದ ಆಚೆ ಬಂದ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ ಮಕ್ಕಳೇ, ನನ್ನ ನಿಜವಾಗ್ಲೂ ದುರ್ಮಾರ್ಗಿ ತಂದೆ. ಈಗ ಚಿಂಟುಗೆ ಅವನ್ ಮಾಡಿದ ತಪ್ಪು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡು ಮಂಗಣ್ಣ, ಈ ಮರಿಗಳನ್ನ ನೀನು ಆ ಕ್ರೂರ ಮುಖಗಳ ಮಧ್ಯದಲ್ಲಿ ಬಿಟ್ಟು ಹೋದೆ. ಆದರೆ ತಂದೆ ಕರ್ತವ್ಯ ಏನು ಗೊತ್ತಾ? ತಂದೆಯಾಗಿ ಮಕ್ಕಳನ್ನ ಜೀವನ ಪರ್ಯಂತ ಅಪಾಯದಿಂದ ಕಾಪಾಡಬೇಕು. ಅವರಿಗೆ ಸಂರಕ್ಷಕರಾಗಿ ಇರಬೇಕು. ಅವರನ್ನು ಚೆನ್ನಾಗಿ ಪೋಷಣೆ ಮಾಡಬೇಕು. ನನ್ನ ಕ್ಷಮಿಸ್ಬಿಡಿ ಮಕ್ಕಳೇ, ಸೋಮಾರಿ ಕೋತಿಯಾಗಿರೋದ್ರಿಂದ ನಾನು ನಿಮ್ಮನ್ನ ಇಷ್ಟಪಡ್ತಾ ಇರಲಿಲ್ಲ. ಇನ್ಮೇಲಿಂದ ಸೋಮಾರಿತನ ಬಿಟ್ಬಿಡ್ತೀನಿ. ಇನ್ಮೇಲೆ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಫೈನಲಿ ಅವನು ಅವನ ಸೋಂಬೇರಿತನವನ್ನು ಬಿಟ್ಟು ಈಗ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅವನು ಮಾಡಿ ತಪ್ಪಂತ ಅರ್ಥ ಮಾಡ್ಕೋತಾನೆ. ಈಗ ಒಂದೊಂದು ನಿಮಿಷ ಮಕ್ಕಳಿಗೆ ಬೇಕಾಗಿದ್ದೆಲ್ಲ ಮಾಡಿ ತುಂಬಾ ಸಂತೋಷವಾಗಿರ್ತಾನೆ.